ಹಲೋ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಹೋಟೆಲ್ ಸ್ಟೈಲ್ ಈಸಿಯಾಗಿ ವೆಜ್ ಕುರ್ಮಾನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡೋಣ. ಮೊದಲಿಗೆ ಆಲೂಗಡ್ಡೆ ಹಾಗೂ ಕಾಲಿಫ್ಲವರ್ ಗೋಬಿನ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. 2 ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ರೆಡ್ ಕಲರ್, ಒಂದು ಗ್ರೀನ್ ಕಲರ್, ಜೊತೆಗೆ ಹಸಿರು ಬಟಾಣಿ. ಇನ್ನೊಂದು ಪೇಸ್ಟ್ ಬಂದುಬಿಟ್ಟು ಗ್ರೀನ್ ಕಲರ್, ಇದು ಸ್ಪೈಸಿ ಆಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹೇಳ್ತೀನಿ. ಕುಕ್ಕರಲ್ಲಿ ದೊಡ್ಡ ಪಾತ್ರೆ ಇರೋದರಿಂದ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಬೇಕು ಅಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಅದು ಚಟಪಟ ಅಂದಮೇಲೆ ನಾವು ಮಾಡ್ಕೊಂಡಿರುವಂಥ ರೆಡ್ ಕಲರ್ ಪೇಸ್ಟ್. ಸೊ ಈ ರೆಡ್ ಕಲರ್ ಪೇಸ್ಟಲ್ಲಿ ಈರುಳ್ಳಿ, ಟೊಮ್ಯಾಟೊ ಹಾಗೂ ಕ್ಯಾಶ್ಯೂಸ್ ಅಂದರೆ ಕಾಜು, ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಸೋಟೆ ಮಾಡಿದಾದಮೇಲೆ, ಹೇಗಿದ್ದರೂ ಮಾರ್ಕೆಟಲ್ಲಿ ಬಟಾಣಿ ಇದೆ, ಫ್ರೆಶ್ ಬಟಾಣಿನ ಯೂಸ್ ಮಾಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಇದು ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅಂತ ಅಂದಾಗ, ಸ್ಟಾರ್ಟಿಂಗ್ ನಾನು ಜೀರಿಗೆ ಹಾಕಿರಲಿಲ್ಲ, ಈಗ ಜೀರಿಗೆ ಹಾಕ್ಕೊಂಡು ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಕೂಡ ಹಾಕ್ಕೋಬೋದು. ಸೊ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ನಮಗೆ ಬೇಕಾಗಿರೋ ಎಲ್ಲ ಮಸಾಲೆಗಳು, ಅರಿಶಿನ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಗರಂ ಮಸಾಲಾನ ನಾನು ಯೂಸ್ ಮಾಡ್ತಾಯಿಲ್ಲ. ಈಗ ಇದರಲ್ಲಿ ನಾನು ಗ್ರೀನ್ ಕಲರ್ ಸ್ಪೈಸಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜಿಂಜರ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಕಲರ್ ಹಾಗೂ ಟೇಸ್ಟ್ಗೆ ಅಚ್ಕಾರದ ಪುಡಿ, ಇದು ಕೂಡ ಮನೇಲಿ ಮಾಡಿರೋದು. ನಮ್ಗೆ ಎಷ್ಟು ಬೇಕೋ ನಮ್ಮ ಖಾರದ ಕೆಪಾಸಿಟಿ ತಕ್ಕಂಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗರಂ ಮಸಾಲ ಆಗಲಿ ಅಥವಾ ಕಿಚನ್ ಕಿಂಗ್ ಆಗಲಿ ಯಾವುದೇ ಮಸಾಲ ನಾನು ಬಳಸ್ತಾ ಇಲ್ಲ. ಮನೇಲಿರೋ ಮಸಾಲೆಗಳನ್ನ ಬಳಸ್ಕೊಂಡು ಒಂದು ಚೆನ್ನಾಗಿರೋ ಕುರ್ಮಾನ ಪೂರಿ ಜೊತೆ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರ, ಈಗ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಟ್ಟ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ಒಂದು ಚೂರು ಬೆಣ್ಣೆ, ಮನೇಲಿ ಮಾಡಿರೋ ಬೆಣ್ಣೆ, ಇದು ಬಿಳಿ ಬೆಣ್ಣೆ, ವೈಟ್ ಬಟರ್, ಅದನ್ನು ಕೂಡ ಹಾಕ್ಕೊಂಡು ಬಳಸ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್, ಇದಕ್ಕೆ ನಿಮ್ಗೆ ಯಾವ್ದು ಬೇಕು, ಬೀನ್ಸು, ಕ್ಯಾಪ್ಸಿಕಮ್ ಕೂಡ ಎಲ್ಲ ಹಾಕೋಬೋದು. ನಾನಿಲ್ಲಿ ಆಲೂಗಡ್ಡೆ, ಮಟರ್ ಮತ್ತು ಕಾಲಿಫ್ಲವರ್ನ ಬಳಸಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ನೀರನ್ನ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನೀರು ಹಾಕ್ಕೊಂಡು ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊಂಬಿಡಿ. ಇಷ್ಟು ನೋಡಿದಾದಮೇಲೆ, ಸರಿ ಇದು ಕ್ಯಾಶ್ಯೂಸ್ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ. ಸೊ ನೀರನ್ನ ನೀವು ನೋಡ್ಕೊಂಡು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕು. ನಿಮ್ಗೆ ಅನ್ನಿಸ್ತಾ ಇರ್ಬೋದು ತುಂಬ ತಿಳಿಯಾಗಿದೆ. ಕಾಜು ಹಾಕಿರೋದ್ರಿಂದ ಇದು ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಚೆನ್ನಾಗಿ ಕುದಿ ಬಂದಾದಮೇಲೆ ವೇಟ್ ಮಾಡಿ. ಈಗ ಒಂದು ಪ್ಲೇಟ್ ಫುಲ್ ಆಫ್ ಪೂರೀಸ್ ರೆಡಿ ಆಗಿದ್ದಾವೆ ಆಲ್ರೆಡಿ. ಪೂರಿ ಮತ್ತು ಕುರ್ಮಾನ ಸರ್ವ್ ಮಾಡೋ ಟೈಮ್. ಇದಕ್ಕೆ ನೀವು ಮತ್ತೆ ಏನೂ ಬೇಕಾಗಲ್ಲ. ಪೂರಿ, ಕುರ್ಮಾ, ಆಮೇಲೆ ಆನಿಯನ್, ಲೆಮನ್, ಜೊತೆಗೆ ಸ್ವಲ್ಪ ರೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.